ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬುದ್ಧ ಪೌರ್ಣಮಿ ಅಥವಾ ವೈಶಾಖ ಪೌರ್ಣಮಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಹಣದ ಸಮಸ್ಯೆ ನಿವಾರಣೆಗೋಸ್ಕರ ಹುಣ್ಣಿಮೆ ಗುರುವಾರ ಬಂದಿರೋದು ತುಂಬಾನೇ ವಿಶೇಷ. ಹಾಗಾಗಿ ಕುಬೇರ ಯಂತ್ರ ಪೂಜೆ ಆಗಿರಬಹುದು ಅಥವಾ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಯಾರೆಲ್ಲ ಇನ್ನೂ ತಗೊಂಡಿಲ್ಲ ಅವರೇನಾದರೂ ಈ ದಿನ ತಗೊಂಡು ಬಂದಿದ್ರೆ, ಅಂದರೆ ಅಕ್ಷಯ ತೃತೀಯದ ದಿನ ಏನಾದರೂ ಕಾರಣಾಂತರಗಳಿಂದ ನೀವು ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಇದೇ ಹುಣ್ಣಿಮೆ ದಿನ ನೀವು ಆಚರಣೆ ಮಾಡ್ಕೋಬಹುದು. ಹಾಗಾಗಿ ನೀವು ಯಾವೆಲ್ಲ ವಸ್ತುಗಳನ್ನ ತಂದಿರ್ತೀರ ಅದನ್ನು ಯಾವ ಸಮಯದಲ್ಲಿ ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು, ಅಷ್ಟೇ ಅಲ್ಲದೆ ದೇವರ ಅಷ್ಟೋತ್ತರವನ್ನ ಮಾಡುವಾಗ ನಾವು ಹೇಗೆ ಲೆಕ್ಕ ಹಾಕೋಬೇಕು, ಜಪಮಾಲೆ ಇಲ್ಲ ಅಂತ ಅನ್ನೋರು ಯಾವ ರೀತಿ ಲೆಕ್ಕ ಹಾಕೋಬೇಕು ಅಂತ ವ್ಯೂವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿದ್ರೆ ಈ ರೀತಿ ಶ್ರೀಫಲವನ್ನ ಕುಂಕುಮದಲ್ಲಿ ತುಂಬಿಸಿ ಇಡಬೇಕು. ಅಂದ್ರೆ ಒಂದು ಬಟ್ಟಲಿನ ಒಳಗಡೆ ಶ್ರೀಫಲವನ್ನ ಹಾಕಿ ಅದರ ತುಂಬ ಕುಂಕುಮವನ್ನ ತುಂಬಿಸಿ ದೇವರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಪ್ರತಿ ಹುಣ್ಣಿಮೆಗೆ ಇದನ್ನ ಬದಲಾಯಿಸಬೇಕು. ಅಂದ್ರೆ ಆ ಕುಂಕುಮವನ್ನ ನೀರಲ್ಲಿ ಕರಗಿಸಿ ಯಾವುದೇ ಗಿಡಕ್ಕೂ ಬೇಕಾದರೂ ಹಾಕಬಹುದು. ತುಳಸಿ ಗಿಡ ಒಂದನ್ನು ಬಿಟ್ಟು ಬೇರೆ ಯಾವುದೇ ಗಿಡಕ್ಕಾದರೂ ಹಾಕಬಹುದು. ಹಾಗಾಗಿ ಕುಂಕುಮನ ಒಳ್ಳೆ ಕ್ವಾಲಿಟಿ ಇರುವಂತ ಕುಂಕುಮನ ತಗೊಂಡ್ರೆ ಗಿಡಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಪ್ರತಿ ಸಲಕ್ಕೂ ಅದೇ ಶ್ರೀಫಲವನ್ನು ಉಪಯೋಗಿಸಬಹುದು. ಶ್ರೀಫಲನ್ನು ಕೂಡ ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ಅದೇ ರೀತಿ ಕುಂಕುಮದಿಂದ ತುಂಬಿಸಿ ಇಡಬೇಕು. ಇದನ್ನ ಪ್ರತಿ ಹುಣ್ಣಿಮೆಗೆ ಮಾಡಬೇಕು. ಅದೇ ರೀತಿಲೇ ಹಣಕಾಸಿನ ಸಮಸ್ಯೆ ನಿವಾರಣೆಗೋಸ್ಕರ ಯಾರೆಲ್ಲ ಕುಬೇರ ಯಂತ್ರ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅವರು ಇದೇ ಹುಣ್ಣಿಮೆ ದಿನ ಕೂಡ ಮಾಡಬಹುದು. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಪ್ರತಿ ಶುಕ್ರವಾರದ ದಿನ ಕೂಡ ಮಾಡಬಹುದು. ಸಾಕಷ್ಟು ಜನ ಹೊಸ ವ್ಯೂವರ್ಸ್ಗಳು ಕೂಡ ವಿಡಿಯೋಸ್ನ ನೋಡ್ತಾ ಇರ್ತೀರಾ. ನಿಮಗೆ ಉಪಯೋಗ ಆಗಲಿ ಅಂತ ಕುಬೇರ ಯಂತ್ರದ ಪೂಜೆಯನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಹಾಕಿಡ್ಬೇಕು. ಕುಬೇರ ಯಂತ್ರವನ್ನ ನಾವು ಮನೆಯಲ್ಲೇ ಈ ರೀತಿ ರೆಡಿ ಮಾಡಿ ಇಟ್ಕೋಬಹುದು. ನಮ್ಮ ಅಂಗೈ ಅಗಲದಷ್ಟು ಬಿಳಿ ಪೇಪರ್ ಅನ್ನ ತಗೊಂಡು ಬ್ಲೂ ಇಂಕ್ ಪೆನ್ನಿಂದ ಈ ರೀತಿ ನಂಬರ್ಸ್ ಅನ್ನ ಬರಿಬೇಕು. ಇದು ಕುಬೇರ ಯಂತ್ರ. 4 ಮೂಲೆಗೂ ಕೂಡ ಅರಿಶಿಣ ಕುಂಕುಮವನ್ನ ಹಚ್ಚಿ ಈ ರೀತಿ ಒಂದು ಮಣೆ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ಮಣೆ ಆಗಿರಬಹುದು ಅಥವಾ ಒಂದು ಪ್ಲೇಟ್ ಆದ್ರೂ ಆಗಿರಬಹುದು, ತಾಮ್ರದ್ದು ಹಿತ್ತಾಳೆದು. ಆ ಪ್ಲೇಟ್ ಮೇಲೆ ಕೂಡ ನೀವು ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಆ ಪ್ಲೇಟ್ ಮೇಲೆ ಸ್ವಲ್ಪ ಅಕ್ಕಿಯನ್ನ ಹಾಕಿ ಅಕ್ಕಿ ಮೇಲೆ ಅಷ್ಟದಳ ಪದ್ಮವನ್ನ ಬೆರಳಿನಿಂದನೇ ಬಿಡಿಸಿ ನೀವು ಅದಕ್ಕೆ ಅರಿಶಿಣ ಕುಂಕುಮನ ಹಾಕಿ ಅದ್ರ ಮೇಲೆ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ರೆ ಅದನ್ನ ಇಡಬಹುದು. ಕಳಸದ ಮುಂದೆ ಕೂಡ ನೀವು ಇದನ್ನ ಇಟ್ಟು ಪೂಜೆ ಮಾಡಬಹುದು. ಅಥವಾ ಬರೀ ಆ ಪ್ಲೇಟ್ ಮೇಲೆ ಈ ರೀತಿ ಕುಬೇರ ಯಂತ್ರ ಒಂದನ್ನೇ ಕೂಡ ಇಟ್ಟು ಪೂಜೆನ ಮಾಡಬಹುದು. 9 ಕಾಯಿನನ್ನ ತಗೋಬೇಕು. ₹1 9 ಕೂಡ ₹1 ಕಾಯಿನನ್ನೇ ತಗೋಬೇಕು. ₹2 ಅಥವಾ ₹5 ತಗೊಳ್ಳೋದಾದ್ರೂ ಕೂಡ 9 ಒಂದೇ ರೀತಿಯ ಕಾಯಿನನ್ನ ತಗೋಬೇಕು. ಕಾಯಿನನ್ನ ತೊಳೆದು ಅರಿಶಿಣ ಕುಂಕುಮನ ಹಚ್ಚಿ ಆ ನಂಬರ್ಸ್ ಮೇಲೆ ಇಡಬೇಕು. ಕೆಂಪು ಅಥವಾ ಹಳದಿ ಹೂಗಳಿಂದ ಅಲಂಕಾರ ಮಾಡಬೇಕು. ಈ ರೀತಿ ಪ್ರತಿಷ್ಠಾಪನೆ ಮಾಡಬೇಕು. ಬಲಭಾಗದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇಡಬೇಕು. ನೀವು ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕುಬೇರ ಯಂತ್ರ ಪೂಜೆ ಮಾಡ್ತೀರಾ ಅಂದ್ರೆ ಈ ರೀತಿನೇ ಮಾಡಿ. ಮೊದಲು ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲಿ ನೀವು ಕುಬೇರ ಯಂತ್ರ ಮತ್ತೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಆದ ನಂತರ 108 ಸಲ ಕುಬೇರ ಮಂತ್ರವನ್ನ ಪಠನೆ ಮಾಡಬೇಕು. ಅದಾದ್ಮೇಲೆ ನೀವು ಇಲ್ಲಿ ಇಟ್ಟಿರುವಂತ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬಹುದು. ಮತ್ತೆ ಈ ಒಂದು ಕುಬೇರ ಯಂತ್ರನೂ ಕೂಡ ಹಾಗೇನೆ, ಅದನ್ನು ಕೂಡ ಅಷ್ಟೇ ಆ ಕಾಯಿನು ಮತ್ತೆ ಆ ಬರ್ದಿರೋ ಅಂತ ಯಂತ್ರ ಅದೆರಡನ್ನು ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಅಥವಾ ನಿಮ್ಮ ಪರ್ಸ್ ಅಲ್ಲಿ ಇಟ್ಕೋಬಹುದು. ಅಥವಾ ಈ ಒಂದು ಪೇಪರ್ ಅನ್ನ ನೀವು ಲ್ಯಾಮಿನೇಷನ್ ಮಾಡಿಸಿ ದೇವ್ರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಬಹುದು. ಕೆಲವರು ಕಾಯಿನ್ ಸಮೇತ ಲ್ಯಾಮಿನೇಷನ್ ಮಾಡಿಸ್ಬೇಕಂತ ಕೇಳಿದ್ರು, ಖಂಡಿತ ಇಲ್ಲ. ಒಂದು ಸಲ ನೀವು ಪೂಜೆ ಮಾಡಾದ್ಮೇಲೆ ಆ ಕಾಯಿನನ್ನ ನಿಮ್ಮ ಪರ್ಸ್ ಅಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಆ ಯಂತ್ರನ ಮಾತ್ರ ಲ್ಯಾಮಿನೇಷನ್ ಮಾಡಿಸಿ ದೇವ್ರ ಮನೇಲಾಗಿರಬಹುದು ಅಥವಾ ನಿಮ್ಮ ಬೀರುಗಳಲ್ಲಾಗಿರಬಹುದು, ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲೂ ಕೂಡ ಇಟ್ಟು ಪೂಜೆ ಮಾಡಬಹುದು. ಹಾಗಾಗಿ ಆದಷ್ಟು ಚಿಕ್ಕ ಯಂತ್ರವನ್ನೇ ರೆಡಿ ಮಾಡ್ಕೊಳ್ಳಿ. ಈ ತರದ್ದು ನಿಮಗೆ ತಾಮ್ರ ಅಥವಾ ಹಿತ್ತಾಳೆ ಅಥವಾ ಪಂಚಲೋಹದ ಯಂತ್ರಗಳು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೀವು ಅದನ್ನ ಬೇಕಾದ್ರೂ ತಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡ್ಕೋಬಹುದು.
ಮನೆಗಳಲ್ಲಿ ನಾವು ಅಷ್ಟೋತ್ತರನ ಹೇಗ್ ಮಾಡ್ಕೋಬೇಕು? ಈಗ ನಮಸ್ಕಾರ ಮಾಡ್ಕೊಂಡು ಅಷ್ಟೋತ್ತರ ಮಾಡಿ ಅಂತ ಹೇಳಿರ್ತೀವಿ. ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ ಅಂತ ಹೇಳಿರ್ತೀವಿ. ಆಗ ನಿಮಗೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ನಾವು ಲೆಕ್ಕ ಹಾಕೋದು ಹೇಗೆ? ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳೋದು ಹೇಗೆ? ಯಾವ ರೀತಿ ಮಾಡ್ಕೋಬಹುದು? ಅಂತ ಕೆಲವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಕೆಲವ್ರು ಈ ವಿಚಾರನೆಲ್ಲ ಚೆನ್ನಾಗೇ ತಿಳ್ಕೊಂಡಿರ್ತೀರ. ನೋಡಿ, ಜಪಮಾಲೆ ಇದ್ರೆ ಜಪಮಾಲೆನಲ್ಲಿ ನಾವು ಲೆಕ್ಕ ಹಾಕೋಬಹುದು. ಜಪಮಾಲೆ ಇಲ್ಲ ಅಂತ ಅನ್ನೋರು ಈ ರೀತಿ ಒಂದು ಬಟ್ಲಲ್ಲಿ ಕಡಲೆಕಾಳನ್ನ ತಗೊಳ್ಳಿ, ಅಥವಾ ಅವರೆಕಾಳನ್ನ ತಗೊಳ್ಳಿ, ಅಥವಾ ಅಡಕೆಯನ್ನ ತಗೋಬಹುದು, ಅಥವಾ ಕಾಯಿನನ್ನ ತಗೋಬಹುದು. 108 ಕಾಯಿನ್, ಈ ರೀತಿ 108 ಕಡಲೆಕಾಳು, 108 ಅಡಿಕೆ, 108 ಅವರೆಕಾಳು ಏನ್ ಬೇಕಾದ್ರೂ ನಾವು ಇಟ್ಕೋಬಹುದು. ಒಂದು ಕಪ್ನಲ್ಲಿ ಈ ರೀತಿ ಇಟ್ಕೊಂಡು ಇನ್ನೊಂದು ಕಪ್ ಒಳಗಡೆ ನಾವು ಮಂತ್ರನ ಹೇಳ್ತಾ, ಒಂದು ಸಲ ಮಂತ್ರ ಹೇಳಾದ್ಮೇಲೆ ಒಂದು ಕಾಳನ್ನ ಹಾಕೋದು. ಈ ರೀತಿ 108 ಸಲ ಲೆಕ್ಕ ಹಾಕೊಂಡು ನಾವು ಮಂತ್ರ ಪಠನೆಯನ್ನ ಮಾಡಬಹುದು. ಅಷ್ಟೋತ್ತರ ಆಗಿರಬಹುದು ಅಥವಾ ಯಾವುದೇ ಮಂತ್ರನ 108 ಸಲ ಪಠನೆ ಮಾಡಬೇಕು ಅಂತ ಅಂದಾಗ ಈ ವಿಧಾನದಲ್ಲಿ ಹೇಳಬಹುದು. ನಾನು ಕೂಡ ಸ್ಫಟಿಕದ ಮಣಿ ಇರುವಂತ ಜಪಮಾಲೆನ ಇಟ್ಕೊಂಡಿದ್ದೆ. ತುಂಬಾ ವರ್ಷ ಉಪಯೋಗಿಸಿದ್ರಿಂದ ಆ ದಾರ ಸವದು ಕಟ್ಟಾಗೋಯ್ತು. ನನಗೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿಂದ ತರಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ಇನ್ನೂ ತಗೊಂಡಿಲ್ಲ. ನಾನು ಕೂಡ ಈ ರೀತಿ ಕಡಲೆಕಾಳಿನಲ್ಲೇನೆ ಲೆಕ್ಕ ಹಾಕೊಂಡು ಮಂತ್ರಗಳನ್ನ ಹೇಳ್ಕೊತಾ ಇರ್ತೀನಿ. ಕಡಲೆಕಾಳಲ್ಲೂ ಕೂಡ ಗುರುತತ್ವ ಇರೋದ್ರಿಂದ ಕಡಲೆಕಾಳನ್ನು ಕೂಡ ಈ ರೀತಿ ನಾವು ಲೆಕ್ಕ ಹಾಕೋದಕ್ಕೆ ಉಪಯೋಗಿಸಬಹುದು. ಅಡಿಕೆ, ಕಾಯಿನ್ಗಳು, ಅವರೆಕಾಳು ಇದನ್ನು ಕೂಡ ನಾವು ಉಪಯೋಗಿಸಬಹುದು. ಜಪಮಾಲೆಗಳನ್ನು ಉಪಯೋಗಿಸೋದಾದ್ರೆ ತುಳಸಿ ಮಾಲೆ, ತಾವರೆ ಬೀಜದ ಮಾಲೆ, ಸ್ಫಟಿಕದ ಮಣಿ ಇರುವಂತ ಮಾಲೆ ಇಂಥದನ್ನ ಉಪಯೋಗಿಸಬಹುದು. ಇನ್ನು ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಹೇಗ್ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ. ಇದೇ 2024 ಮೇ 22ನೇ ತಾರೀಕು ಸಂಜೆ 6:47 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮೇ 23ರಂದು ಸಂಜೆ 7:20 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಸೂರ್ಯೋದಯ ಕಾಲಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ 23ನೇ ತಾರೀಕು ಗುರುವಾರ ಹುಣ್ಣಿಮೆಯನ್ನ ಆಚರಣೆ ಮಾಡಬೇಕು. ಈ ವರ್ಷದ ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಅತ್ಯಂತ ಶುಭ ಯೋಗಗಳಿಂದ ಕೂಡಿದೆ ಅಂತಾನೆ ಹೇಳಬಹುದು. ಸರ್ವಾರ್ಥ ಸಿದ್ಧಿ ಯೋಗ ಆ ದಿನ ಪೂರ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದ ಶುಕ್ರಾದಿತ್ಯ ಯೋಗ, ಜೊತೆಗೆ ಗುರು ಮತ್ತು ಶುಕ್ರನ ಸಂಯೋಗದಿಂದ ಗಜಕೇಸರಿ ಯೋಗ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇಂಥ ಒಂದು ಮಂಗಳಕರ ಯೋಗದಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗಿ ಬರೋದು, ನಿಮ್ಮ ಕೈಲಾದಂಥ ದಾನ ಧರ್ಮ ಸೇವೆಗಳನ್ನ ಮಾಡುವಂಥದ್ದಾಗಿರಬಹುದು. ಅಷ್ಟೇ ಅಲ್ಲದೆ ಆ ದಿನ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡಬೇಕು. ಅಂದ್ರೆ ನಾವು ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡಬೇಕು. ಹಾಗಾಗಿನೇ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಮನೆಯಲ್ಲಿ ಸರಳವಾಗಾದ್ರೂ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಬರೋ ಅಂಥವ್ರು ಬೆಳಗ್ಗೆನೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು. ಅದ್ರ ಜೊತೆಗೆ ಪೂಜೆ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಮಾಡ್ಕೋಬೇಕು. ಈ ರೀತಿ ಲಕ್ಷ್ಮೀ ನಾರಾಯಣರನ್ನ ಒಟ್ಟಿಗೆ ನಾವು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ. ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನಿಮ್ಮ ಕೈಗೂಡುತ್ತೆ. ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಗಳಿಗೆ ಒಂದು ಒಳ್ಳೆ ದಾರಿ ನಿಮಗೆ ಕಾಣಿಸುತ್ತೆ. ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಹೊಸಲನ್ನ ಕೂಡ ತುಳಿದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹೊಸಲಿಗೆ ಅರಿಶಿನ ಕುಂಕುಮ ಹೂವು ರಂಗೋಲಿ ಎಲ್ಲನೂ ಕೂಡ ಇಟ್ಟು ಅಲಂಕಾರ ಮಾಡಬೇಕು. ಅದಾದ ನಂತರ ಮನೆ ಒಳಗಡೆ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಪೂಜಾ ಸಿದ್ಧತೆ ಎಲ್ಲ ಆದ ನಂತರ ಅಂದ್ರೆ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು. ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಹೇಳ್ತಾ ತುಳಸಿ ಗಿಡಕ್ಕೆ ನೀರನ್ನ ಅರ್ಪಣೆ ಮಾಡಬೇಕು. ಇದಾದ ನಂತರ ದೇವರ ದೀಪನ ಹಚ್ಚಿ ಪೂಜೆ ತಯಾರಿಯನ್ನ ಮಾಡ್ಕೊಳ್ಳಿ. ಮೊದಲು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದ ನಂತರ ಲಕ್ಷ್ಮೀ ನಾರಾಯಣರ ಸ್ಮರಣೆಯನ್ನ ಮಾಡಬೇಕು. ಕಾಮಾಕ್ಷಿ ದೀಪ ಹೊಸದಾಗಿ ನೀವು ತಗೊಂಡು ಬಂದಿದ್ರೆ ಕಳಸದ ಮುಂದೆಗಡೆ ಇಟ್ಟು ಹಚ್ಚಬಹುದು. ಆ ದಿನ ಕಾಮಾಕ್ಷಿ ದೀಪಕ್ಕೆ ತುಪ್ಪನ ಹಾಕಿ ಹಚ್ಚಬೇಕು. ಕಾಮಾಕ್ಷಿ ದೀಪವನ್ನ ಯಾವಾಗಲೂ ಅಷ್ಟೇ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು. ನಿಮ್ಮ ದೇವರ ಮನೆ ಬಾಗಿಲು ಯಾವ ಕಡೆಗೆ ಇರಲಿ, ನೀವು ದೇವರನ್ನ ಯಾವ ಕಡೆ ಇಟ್ಟಿರ್ತೀರಾ ಅದನ್ನು ನೋಡಿಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಾಮಾಕ್ಷಿ ದೀಪನ ಹಚ್ಚೋದು ತುಂಬ ಒಳ್ಳೆಯದು. ಇದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಬಿಡಿ ಹೂವಿನಿಂದ ಲಕ್ಷ್ಮಿಯ ಅಷ್ಟೋತ್ತರವನ್ನ ಮಾಡ್ಕೋಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡಬಹುದು. ಇನ್ನು ನಾರಾಯಣನ ಸ್ಮರಣೆ ಮಾಡ್ತಾ ಆ ದಿನ ನೀವು ನಾರಾಯಣನ ಅಷ್ಟೋತ್ತರ ಕೂಡ ಮಾಡ್ಕೋಬಹುದು. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕೂಡ ಹೇಳ್ತಾ 108 ಸಲ ನೀವು ಜಪ ಮಾಡಬಹುದು. ತಪ್ಪದೆ ಇದರ ಜೊತೆಗೆ ಕನಕದಾರ ಸ್ತೋತ್ರನು ಕೂಡ ನೀವು ಹೇಳಲೇಬೇಕು. ನಿಮಗೆ ಬೇರೆ ಯಾವುದೇ ಮಂತ್ರ ಸ್ತೋತ್ರ ಹೇಳೋದಕ್ಕೆ ಬರಲ್ಲ, ಅಷ್ಟೋತ್ತರ ಮಾಡೋದಕ್ಕೂ ಕೂಡ ಆಗಲ್ಲ ಅಂದ್ರೆ ದೇವರಿಗೆ ಪೂಜೆ ಮಾಡಿ ತುಪ್ಪದ ದೀಪಗಳನ್ನ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿ
ಅಕ್ಷತೆಯನ್ನ ಇಟ್ಕೊಂಡು ಕನಕದಾರ ಸ್ತೋತ್ರ ಒಂದನ್ನಾದ್ರೂ ಆ ದಿನ ಓದೋದಕ್ಕೆ ಪ್ರಯತ್ನ ಮಾಡಿ. ನೀವು ಬೆಳಗ್ಗೆ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಸಂಜೆ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ತಪ್ಪದೆ ಕನಕದಾರ ಸ್ತೋತ್ರನ ಮಾತ್ರ ಓದ್ಲೇಬೇಕು. ನೈವೇದ್ಯಕ್ಕಾಗಿ ಹಾಲಿನಿಂದ ಮಾಡಿರುವಂತ ಯಾವುದೇ ಸಿಹಿ ಪದಾರ್ಥ, ಪಾಯಸಗಳನ್ನ ಆ ದಿನ ನೈವೇದ್ಯ ಮಾಡಬಹುದು. ಇದು ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೂ, ಅಂದ್ರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡಬಹುದು. ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತೀರಾ ಅಂದ್ರೆ ಸಂಜೆ 5:30ಯಿಂದ 7 ಗಂಟೆ ಒಳಗಾಗಿ ಪೂಜೆ ಮಾಡಬಹುದು. ಕೊನೆಯಲ್ಲಿ ಮಹಾ ಮಂಗಳಾರತಿಯನ್ನ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿಯನ್ನ ಕೊಟ್ಟು ಪ್ರಸಾದವನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿಗೆ ಪೂಜೆ ಸಂಪೂರ್ಣ ಆಗತ್ತೆ. ಸಂಜೆ 7:30 ನಂತರ ಚಂದ್ರನಿಗೂ ಕೂಡ ಅರ್ಘ್ಯವನ್ನ ಅರ್ಪಿಸ್ಬೇಕು. ಒಂದು ತಾಮ್ರದ ಚೆಂಬಾಗಿರಬಹುದು ಅಥವಾ ಬೆಳ್ಳಿಯ ಚೆಂಬಾಗಿರಬಹುದು, ಸ್ಟೀಲ್ ಚೆಂಬಾಗಿದ್ರೂ ಪರವಾಗಿಲ್ಲ. ನೀರನ್ನ ತುಂಬಿಸಿಟ್ಕೊಂಡು ಒಂದ್ ಸ್ವಲ್ಪ ಅಕ್ಷತೆಯನ್ನ ಹಾಕೊಂಡು ಬಿಳಿ ಹೂಗಳನ್ನ ಅದ್ರೊಳಗಡೆ ಹಾಕಿ ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳ್ತಾ, ತುಳಸಿ ಗಿಡ ಆಗಿರ್ಲಿ ಅಥವಾ ಯಾವುದೇ ಗಿಡದ ಮೇಲಾಗಿದ್ರು ನೀವು ಚಂದ್ರನನ್ನ ಸ್ಮರಣೆ ಮಾಡ್ತಾ ಅರ್ಘ್ಯವನ್ನ ಅರ್ಪಿಸ್ಬೇಕು. ಹುಣ್ಣಿಮೆ ದಿನ ಈ ರೀತಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸೋದು ತುಂಬಾನೇ ಒಳ್ಳೇದು. ಜಾತಕದಲ್ಲಿ ಚಂದ್ರನ ದೋಷ ಏನಾದ್ರೂ ಇದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗ್ತಾ ಬರುತ್ತೆ. ಚಂದ್ರನ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಚಂದ್ರನನ್ನ ಮನಸ್ಕಾರಕ ಅಂತ ಕೂಡ ಹೇಳ್ತಾರೆ. ಯಾರಿಗೆಲ್ಲ ಮನಸ್ಸು ಸ್ಥಿಮಿತದಲ್ಲೇ ಇರೋದಿಲ್ಲ, ಚಂಚಲ ಮನಸ್ಸಾಗಿರುತ್ತೆ ಅಂತ ಹೇಳ್ತಿರೋ ಅಂತವರೆಲ್ಲರೂ ಕೂಡ ಹುಣ್ಣಿಮೆ ದಿನ ತಪ್ಪದೆ ಈ ರೀತಿ ಚಂದ್ರನ ಈ ಚಿಕ್ಕ ಮಂತ್ರನ ಹೇಳ್ತಾ ಅರ್ಘ್ಯವನ್ನ ಅರ್ಪಿಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸು ಸ್ಥಿಮಿತದಲ್ಲೇ ಇರುತ್ತೆ. ಇದು ವಿದ್ಯಾರ್ಥಿಗಳಾಗಿರಬಹುದು, ದೊಡ್ಡವರಾಗಿರಬಹುದು, ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ಈ ರೀತಿ ಚಂದ್ರನ ಆಶೀರ್ವಾದ ಇದ್ರೆ ಒಳ್ಳೊಳ್ಳೆ ಆಲೋಚನೆ ಮಾಡೋದಕ್ಕೂ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೂ ಕೂಡ ಅನುಕೂಲ ಆಗತ್ತೆ. ಯಾವುದೇ ರೀತಿ ಕಳಸ ವಿಸರ್ಜನೆ ಮಾಡಬೇಕು ಅನ್ನೋ ನಿಯಮ ಏನೂ ಇರೋದಿಲ್ಲ. ಗುರುವಾರದ ಹುಣ್ಣಿಮೆ ಪೂಜೆ ಮುಗಿದ ನಂತರ ಮಾರನೇ ದಿನ ಶುಕ್ರವಾರ ಕೂಡ ನೀವು ನೆನ್ನೆ ಹಾಕಿರುವಂತ ಹೂನೆಲ್ಲ ತೆಗೆದು ಪೂಜೆನ ಮಾಡ್ಕೋಬಹುದು. ಅಂದ್ರೆ ಶುಕ್ರವಾರದ ಪೂಜೆ ಏನಿರುತ್ತೆ ನೀವು ಅದನ್ನ ಮಾಡ್ಕೋಬಹುದು. ಈ ಹುಣ್ಣಿಮೆ ವಿಶೇಷ ಯೋಗಗಳಿಂದ ಕೂಡಿರೋದ್ರಿಂದ ಆ ದಿನ ನೀವು ಮನಿ ಸೇವಿಂಗ್ಸ್ ಆಗಿರಬಹುದು ಅಥವಾ ಈ ರೀತಿ ಗೋಮತಿ ಚಕ್ರ, ತಾವರೆ ಬೀಜ, ಗುಲಗಂಜಿ ಇಂಥದನ್ನೆಲ್ಲ ನೀವೇನಾದ್ರೂ ತಗೊಂಡ್ ಬಂದಿಟ್ಟು ಪೂಜೆ ಮಾಡಿದ್ರೆ ಪೂಜೆ ಆಗಿದ ತಕ್ಷಣ ಕೆಂಪು ಬಟ್ಟೆಯಲ್ಲಿ ಅದನ್ನ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ ಗಳಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಧನಾಭಿವೃದ್ಧಿ ಆಗತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆ ದಿನ ಮಾಡಬಹುದಾದಂತ ಕೆಲವು ವಿಶೇಷ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?